ಕಳೆದ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿ.ಜಿ. ಅಜಯ್ ಕುಮಾರ್ ಅವರಿದ್ದಾರೆ, ಯಶವಂತರಾವ್ ಜಾಧವ್ ಅವರು ಇದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತೇನೆ. ಯಾಕಂದರೆ ಈ ಬಾರಿಗೆ ಸಾಕಷ್ಟು ಎಲೆಕ್ಷನ್ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಕಳೆದ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿ.ಜಿ. ಅಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಬಾರಿ ಹೇಗೆ ನಡೀತಾ ಇರ್ತಕ್ಕಂಥ ಒಗ್ಗಟ್ಟಿನ ಪ್ರದರ್ಶನ ತಾವು ಕೂಡ ಈಗಾಗಲೇ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು? ಹೌದು, ಈಗ ಒಂದು ರಾಷ್ಟ್ರೀಯ ಪಕ್ಷ ಅಂತಂದ ಮೇಲೆ ನಾವು ಆ ಪಕ್ಷದ ಒಂದು ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಆಗಲೇಬೇಕಾಗತ್ತೆ. ಆಮೇಲೆ ನಾವು ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಆಸ್ಪಿರೆಂಟ್ಸ್ಗಳು ಇದ್ದಿದ್ದು ನಿಜ, ನಾವೆಲ್ಲರೂ ಕೇಳಿದ್ದು ನಿಜ. ಈಗ ಒಂದು ಟಿಕೆಟನ್ನು 16 ಜನಕ್ಕೆ ಅರ್ಧ ಹಂಚಕ್ಕಂತೂ ಬರೋದಿಲ್ಲ. ಹಾಗಾಗಿ ಒಬ್ಬರಿಗೆ ಕೊಡಬೇಕಾಗತ್ತೆ. ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಾವೇನು ಈ ಹಿಂದೆ ಈ ಕೆಲವೊಂದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಏನು ಬರ್ತಾ ಇತ್ತು, ದಾವಣಗೆರೆ ಕ್ಷೇತ್ರದಲ್ಲಿ ಹಾಗೆ ಹೀಗೆ ಆ ಬಣ, ಯಾವುದೂ ಬಣಗಳಿಲ್ಲ. ಈಗ ಎಲ್ಲರದು ಒಂದೇ ಬಣ, ಅದು ಭಾರತೀಯ ಜನತಾ ಪಕ್ಷ, ಅದು ಅಭ್ಯರ್ಥಿ ಶ್ರೀನಿವಾಸ್ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗ ಮಠಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಈಗ ಕನಕ ಗುರು ಪೀಠಕ್ಕೆ ಬಂದಿದ್ದೀವಿ, ಪಂಚಮಸಾಲಿ ಪೀಠಕ್ಕೆ ಹೋಗ್ತೀವಿ, ಅಲ್ಲಿಂದ ರಾಜನಹಳ್ಳಿ ಪೀಠಕ್ಕೆ ಹೋಗ್ತೀವಿ, ಅಲ್ಲಿಂದ ವೇಮಾನಂದ ಪೀಠಕ್ಕೆ ಹೋಗ್ತೀವಿ, ನಂದಿಗುಡಿ ಪೀಠಕ್ಕೆ ಹೋಗ್ಬೇಕು ಅನ್ನೋದೊಂದು ನಿರ್ಧಾರ ಆಗಿದೆ. ಎಲ್ಲ ಮಠಗಳಿಗೂ ಹೋಗಿ ನಾವು ಅಡ್ಡಾಡಿಕೊಂಡು ಗುರುಗಳ ಆಶೀರ್ವಾದ ತಗೊಂಡು ಬರಬೇಕನ್ನೋದು ನಿರ್ಧಾರ ಆಗಿದೆ. ಆಮೇಲೆ ಹಿರಿಯರನ್ನು ಭೇಟಿ ಮಾಡ್ತಾ ಇದ್ವಿ. ಬೆಳಗ್ಗಿನಿಂದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಹೋಗಿ ಅವ್ರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡ್ರಿ, ಸಾಕಷ್ಟು ಬಾರಿ ಕಾಂಗ್ರೆಸ್ನವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಈ ಬಾರಿ ನಮ್ಮ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ, ಅವರ ತಂದೆ ಹಮಾಲಿ ಮಾಡ್ತಾ ಇದ್ದಂಥವ್ರು, ಅಂಥವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಗುರುತಿಸಿ ಟಿಕೆಟ್ ಕೊಟ್ಟಿದೆ ಅಂದರೆ ಅವನ ನಿಷ್ಠೆ, ಅವನು ಗೆದ್ದ ಮೇಲೆ ಸಾರ್ವಜನಿಕರ ಜೊತೆಲಿ ಇರ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಪಕ್ಷ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ GM ಸಿದ್ದೇಶಣ್ಣನವರು, ರೇಣುಕಾಚಾರ್ಯರವರು, ರವೀಂದ್ರನಾಥ್ ಸಾಹೇಬ್ರವರು, ಶಿವಯೋಗಿ ಸ್ವಾಮಿಯವರು, ಎಲ್ಲರೂ ಹಿರಿಯರು, ರಾಮಚಂದ್ರಪ್ಪನವರು, ಮಾಡಾಳ್ ವಿರೂಪಾಕ್ಷಪ್ಪನವರು, ಮಲ್ಲಿಕಾರ್ಜುನವರು, ಲೋಕಿರೆ ನಾಗರಾಜು, BP ಹರೀಶ್ ಅವರು, ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಎಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತೇವೆ. ನಾಳೆ ಸೋಮವಾರದ ದಿವಸ ಬೃಹತ್ ಮೆರವಣಿಗೆ ಮೂಲಕ ನಾವು ನಾಮಿನೇಷನನ್ನು ಸಲ್ಲಿಸ್ಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಸುಮಾರು ಒಂದು 25,000-30,000 ಜನನ್ನು ನಾವು ದಕ್ಷಿಣದ ಮತದಾರರನ್ನೇ ಸೇರಿಸ್ಬೇಕು ಅನ್ನೋ ಒಂದು ಯೋಚನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಮೂಲಕ ನಾನು ದಕ್ಷಿಣ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಕೇಳ್ಕೊಳ್ತೀನಿ, ತಾವೆಲ್ಲರೂ ಸಹಿತ ಆ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರ ಏನು ನಾಮಪತ್ರ ಸಲ್ಲಿಕೆಗೆ ತಾವೆಲ್ಲ ಬರಬೇಕು, ತಾವೆಲ್ಲ ಕೈ ಜೋಡಿಸ್ಬೇಕು, ಆತನಿಗೆ ಬೆಂಬಲಿಸಬೇಕು, ಈ ಬಾರಿ ಆತನ ಗೆಲ್ಲಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.